ಬಂದಿರಿ ವಿಡಿಯೋ ನೋಡಕ. ನೀವು ತಮ್ನೇಲ್ ನೋಡಿ ಗೊತ್ತಾಗಿರ್ತದೆ ಇವತ್ತು ಯಾವ ಗಾಡಿ ಬಗ್ಗೆ ಮಾತಾಡಕತ್ತೀವಿ ಅಂತ. ಇವತ್ತು ದ ಓಜಿ ಗ್ಯಾಂಗ್ಸ್ಟರ್ ಆಫ್ ಕರ್ನಾಟಕ. ಮತ್ತೆ ಇದು ಗಾಡಿ ಹಳ್ಳಿಲಿಂದ ದಿಲ್ಲಿವರೆಗೂ ಸೌಂಡ್ ಮಾಡ್ಯದಂದ್ರೆ ಇದೊಂದೇ ಗಾಡಿ ನೋಡ್ರಿ, ಅಂತ ಪರಿ ಸೌಂಡ್ ಮಾಡ್ರಿ ಅದು. ಇವತ್ತು ನಾವು ದ ಒನ್ ಆಫ್ ದಿ ಲೆಜೆಂಡ್ ಬೈಕ್ RX 100 ಬಗ್ಗೆ ಮಾತಾಡಕತ್ತೀವಿ. ಬಂದಿರಿ ವಿಡಿಯೋ ನೋಡಕ ಬರ್ರಿ. ಇವತ್ತು ನಾವ್ ಎದ್ರ ಬಗ್ಗೆ ಮಾತಾಡಕತ್ತೀವಿ ಅಂದ್ರ ಒನ್ ಆಫ್ ದಿ ಲೆಜೆಂಡ್ ಬೈಕ್ RX 100 ಬಗ್ಗೆ ಮಾತಾಡಕತ್ತೀವಿ ನೋಡ್ರಿ. ಇದು RX 100 ಇದು ಯಾವಾಗ ದಾರ್ಯಾಗ ರೋಡ್ ಮ್ಯಾಗ ತಗೊಂಡ್ ಹೋದ್ರ ಒಂದ್ಸಲನ ಎಲ್ಲರ ದಾರ್ಯಾಗ ಹೋಗೋರು ತಿರುಗಿ ನೋಡ್ತಾರ್ರಿ ಈ ಗಾಡಿಗೆ. ಯಾಕಂದ್ರ ಅಷ್ಟು ಕ್ರೇಜ್ ಅದ ಈ ಗಾಡಿಗೆ. ಈಗ ಯಂಗ್ ಜನರೇಷನ್ ಹುಡುಗರಿಗೆ ಎಲ್ಲರಿಗಿ RX ಅಂದ್ರನೇ ಒಂದ್ ಹುಚ್ಚುರಿ. ಎಲ್ಲರೂ ಸಿಕ್ಕರೆ ಅಣ್ಣ ಬಾಸ್, ಅಣ್ಣ ನಮಸ್ಕಾರ ಅಣ್ಣ ಬಾಸ್. ಈಗಲೂ ಹಂಗೆ ಅಲ್ಲಿ ಈ ಕಡೆ ಹೋಗ್ತಾ ಇದ್ರೆ ಅಣ್ಣ ನಮಸ್ಕಾರ ಅಣ್ಣ, ಹಿಂಗ್ ಸೈಡ್ ನಿಂತ್ಕೊಂಡು ಕೈ ಕಟ್ಕೊಂಡು ಕಾಲ್ ನಿಂತ್ಕೊಂಡು ಅಣ್ಣ ನಮಸ್ಕಾರ ಅಣ್ಣ ಈಗಲೂ ಮಾಡ್ತಾರೆ. ಈ ಗಾಡಿ ಇಂಜಿನ್ ಬಂದು 98cc ಇಂಜಿನ್ ಬರ್ತದ ಇದ್ರಾಗ ಯಮಾದು. ಮತ್ತೆ ಇದು 2 ಸ್ಟ್ರೋಕ್ ಇಂಜಿನ್, ರಾ ಪವರ್ ಡೆಲಿವರಿ ಮಾಡ್ತದ. ಮತ್ತೆ ಇದು ಏನಂದ್ರ 11 HP ಹಾರ್ಸ್ ಪವರ್ ಬರ್ತದ್ರೆ ಈ ಇಂಜಿನ್ಗೆ. ಆಗಿನ ಕಾಲದಾಗೆ 11 HP ಅಂದ್ರ ಏನ್ ಸಣ್ಣ ಮಾತಲ್ರಿ. ಇದಕ್ಕ ಒಂದ್ ಹೆಸರಂದ್ರೆ ಇದಕ್ಕ ಪಾಕೆಟ್ ರಾಕೆಟ್ ಅಂತಾನೆ ಅನ್ಬೋದು. ಯಾಕಂದ್ರೆ ಇದು ಕ್ರೇಜ್ ಹಂಗಾದ್ರಿ ಈ ಗಾಡಿದು. ಒಂಥರ ಹೈವೇದಾಗ ಸಿಕ್ತಂದ್ರೆ ಇದು ಕಣ್ಣಿ ಕಾಣ್ಲಾರ್ದಂಗ್ ಹೋಗ್ತದ ಇದು ಗಾಡಿ. ಯಾಕಂದ್ರ ಅಂತ ಪರಿ ಪವರ್ ಟಾರ್ಕ್ ಜನರೇಟ್ ಮಾಡ್ತದ ಇದು ಹೈವೇದಾಗ. ಇದನ್ನ ನಮ್ ಕಡೆ ರೋಡ್ ಮ್ಯಾಗ ಹೋದ್ರೆ ಇದ್ರದ್ದು ದ ಓಜಿ ಕಿಂಗ್ ಆಫ್ ದಿ ರೋಡ್ ಅಂತಾನೆ ಕರೀತಾರ್ರಿ ಈ ಗಾಡಿಗೆ. ಇದ್ರ ಫ್ಯಾನ್ ಫಾಲೋಯಿಂಗ್ ಹಂಗಾದ, ಅದಕ್ಕೆ ಇದ್ರನ್ನ ಕಿಂಗ್ ಆಫ್ ದಿ ರೋಡ್ ಅಂತಾರ್ರಿ. ಇದ್ರ ಡಿಸೈನ್ ನೋಡ್ರಿ, ಸಿಂಪಲ್ ಅದ, ಕ್ಲಾಸಿಕ್ ಆಗ ಅದ. ರೌಂಡ್ ಹೆಡ್ಲೈಟ್, ಸ್ಲಿಮ್ ಟ್ಯಾಂಕ್, ಮತ್ತೆ ಫ್ಲಾಟ್ ಸೀಟ್ ಬರ್ತದ್ರಿ ಇದಕ್ಕ. ಈ ಗಾಡಿ ಯಾವಾಗ ನೋಡಿದ್ರು ಔಟ್ಡೇಟೆಡ್ ಅಂತ ಅನ್ಸೋದೇ ಇಲ್ಲ. ಇವತ್ತೂ ಈ ಗಾಡಿ ಮಾಡರ್ನ್ ಗಾಡಿಗೆ ಟಕ್ ಆಫ್ ವರ್ಕ್ ಕೊಡ್ತದ, ಅಷ್ಟ್ ಕೆಪಾಸಿಟಿ ಈ ಗಾಡಿಗೆ ಅದ. ಇದ್ರ ಲುಕ್ಸ್ ಎಲ್ಲ ನೋಡಿದ್ರೆ ಏಕ್ದಮ್ ಜಬರ್ದಸ್ತ್, ಒಂಥರ ಗನ್ ಗಾಡಿ ಅಂತಾನೆ ಹೇಳ್ಬೋದು ಇದಕ್ಕ. ಮತ್ತೆ ಇದ್ರದ್ದು ಹ್ಯಾಂಡ್ಲಿಂಗ್ ನೋಡ್ರಿ, ಇದೇನ್ ಗಾಡಿ ಅಂತ ಪರಿ ವೇಟ್ ಇಲ್ಲ, ಲೈಟ್ ವೇಟ್ ಆದದಕ್ಕ ಆರಾಮಾಗಿ ಹ್ಯಾಂಡಲ್ ಆಗ್ತದ. ಮತ್ತೆ ಇದ್ರನ್ನ ಓಡಿಸೋ ಸಲಗೆ ತಗೋಬಹುದು ಈ ಗಾಡಿನ. ಈ ಗಾಡಿ ಇಟ್ಟೋರಂತ್ರು ಈ ಕೊಡೋದಿಲ್ಲ, ಕೊಟ್ರು ಈ ನಾನು ಜಗ ಜನ ನೋಡಿನ್ರಿ ಗಾಡಿದವ್ರನು ಮಾರಕ್ ಹೋದ್ರ 1 ಲಕ್ಷ ಅಂತಾನೆ ಹೇಳ್ತಾರ. 1 ಲಕ್ಷ ತೆಳಗ ಕಮ್ಮಿಗೆ ಎಲ್ಲಿ ಸಿಗದೇ ಇಲ್ಲ ಕಂಡೀಷನ್ ಗಾಡಿದ್ರ. ಮತ್ತೆ ಈ ಗಾಡಿ ಸಿಟಿ ಯೂಸಿಗೆ ಏಕ್ದಮ್ ಕಡಕ್ ಆದ್ ನೋಡ್ರಿ. ಸ್ವಲ್ಪ ಹೈವೇದಾಗ ಲಾಂಗ್ ಹೋಗ್ತೀನಿ ಅಂದ್ರೆ ಸ್ವಲ್ಪ ಡಿಸ್ಕಂಫರ್ಟ್ ಆಗ್ತದ. ಬಟ್ ಇದು ಸಿಟಿಯಾಗ ಓಡಿಸ್ತೀವಿ ಅಂತಂದ್ರೆ ಏಕ್ದಮ್ ಜಬರ್ದಸ್ತ್ ಅದ್ರಿ ಗಾಡಿ. ಮತ್ತೆ ಈ ಗಾಡಿದ ಮೇನ್ ಮಾತಾಡಂಗಿತ್ತಂದ್ರೆ ಈ ಗಾಡಿ ಸೌಂಡ್ ರೀ. ಈ ಗಾಡಿ ತಗದೇ ಎಲ್ಲರ ಆ ಸೌಂಡಿಗೆ ಫಿದಾಗೆ ಈ ಗಾಡಿ ತಗೊಂತಾರ. ಈ ಗಾಡಿದ ಸೌಂಡ್ ತೋರಿಸ್ತೀನಿ ನೋಡ್ರಿ. ಇದು ಜೀವನ ಅಲ್ಲ ಕಲ, ಯಾಕಲ ಬದುಕಿಸ್ತ ಬಿಟ್ಬಿಡ್ಲ ಸತ್ತೋಗ್ತೀನಿ ಕಲ. ಎಕ್ಸಲೇಟ್ ಮಾಡು, ಒತ್ತಿ ಮಾಡು. ನೋಡಿದ್ರಲ್ರಿ ಈ ಗಾಡಿ ಸೌಂಡ್ ಹೆಂಗದ ಅಂತ. ಈಗ ನಮ್ ಯೂತ್ಸ್ಗೆಲ್ಲ ಈ ಸೌಂಡ್ ಅಂದ್ರೇನೆ ಒಂದು ಕ್ರೇಜ್. ಈ ಗಾಡಿ ತಗಕ್ ಮೇನ್ ರೀಸನ್ ಈ ಸೌಂಡ್ ರೀ. ಈ ಸೌಂಡೇ ಒನ್ ಆಫ್ ದಿ ರೀಸನ್ ನೋಡ್ರಿ ಈ ಗಾಡಿ ತಗಕ. ಈ ಗಾಡಿ ನೋಡಕ್ ಇಷ್ಟು ಔಟ್ಡೇಟೆಡ್ ಆದ್ರೂ ಹಿಂಗ ಕಂಡ್ರು ಇವತ್ತು ಮಾಡರ್ನ್ ಬೈಕಿಗೆ ಟಕ್ ಆಫ್ ವರ್ಕ್ ಕೊಡ್ತದ ಈ ಗಾಡಿ. ಈ ಗಾಡಿ 100cc ಆದ್ರೂ 100cc ಗಾಡಿ ಅಂತ ಅನ್ಸದೇ ಇಲ್ಲ. ಯಾಕಂದ್ರೆ ಇದು ಒಂದ್ಸಲ ಹೈವೇದಾಗ ಹೋಯ್ತಂದ್ರೆ ಈ ಗಾಡಿ ಬಗ್ಗೆ ಗೊತ್ತಿರ್ಬೇಕಂದ್ರೆ ಒಂದು ಓಡಿಸಿರ್ಬೇಕು, ಇಲ್ಲ ಗಾಡಿ ಇಟ್ಟಿರ್ಬೇಕು. ಅವಾಗಷ್ಟೇ ಇದ್ರದ್ದು ಥ್ರಿಲ್ ಮಜಾ ಏನಂತ ಗೊತ್ತಾಗ್ತದ ನಿಮ್ಗ. ಈ ಗಾಡಿ ಓಡಿಸತನ ಈ ಗಾಡಿ ಫೀಲ್ ಏನಂತ ಗೊತ್ತಾಗಲ್ಲ ಕಣ್ಲೆ ನೋಡಿದ್ರ. ಒಂದ್ಸಲ ನೀವು ಓಡಿಸ್ರಿ ಗಾಡಿ ಯಾರ್ದನ ಇದ್ರ, ಇಲ್ಲ ನಿಮ್ದೇ ಗಾಡಿ ಇತ್ತಂದ್ರೆ ನಿಮ್ಗೆ ಗೊತ್ತಿರ್ತದ ಈ ಗಾಡಿ ಫೀಲ್ ಏನು, ಪವರ್ ಹೆಂಗ್ ಡೆಲಿವರಿ ಮಾಡ್ತದ, ಮತ್ತೆ ಏನೇನು ಹ್ಯಾಂಡ್ಲಿಂಗ್ ಹೆಂಗದ, ಬ್ರೇಕಿಂಗ್ ಹೆಂಗದಂತ. ಮತ್ತೆ ಈ ಗಾಡಿದು ಮೈಲೇಜ್ ಮಾತಾಡಂಗಿತ್ತಂದ್ರ ಮೈಲೇಜ್ ನೋಡ್ರಿ, ಈ ಗಾಡಿ 2 ಸ್ಟ್ರೋಕ್ ಆದ ಸಲಗೆ ಇದೊಂದು 30 ಕೊಡ್ತದ್ರಿ. 30ರಿಂದ 35 ಎಕ್ಸ್ಪೆಕ್ಟ್ ಮಾಡ್ಬೋದು ನಾವ್ ಇದು ಗಾಡಿಲಿಂದ. ಮತ್ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಇದು ಗಾಡಿನೇ ಹಂಗಾದ. ಇದ್ರದ್ದು ಪಾಸಿಟಿವ್ ಮತ್ತೆ ನೆಗೆಟಿವ್ ಮಾತಾಡೋದಾದ್ರ ಒನ್ ಆಫ್ ದಿ ಲೆಜೆಂಡ್ರಿ ಲುಕ್ ರೀ ಇದು. ಈ ಬೈಕ್ ಸಿಗ್ತದ ನಿಮ್ಗ. ಮತ್ತೆ ತೂಕ ಕಡಿಮೆ ಆದಲ್ರಿ, ಹ್ಯಾಂಡ್ಲಿಂಗ್ ಮಾಡಕ್ಕೂ ಈಸಿ ಈ ಬೈಕು. ಮತ್ತೆ ಇದ್ರ ಇಂಜಿನ್ ರೀ, ಒನ್ ಆಫ್ ದಿ ಪವರ್ಫುಲ್ ಇಂಜಿನ್ ಇನ್ 100cc ಅಂತಾನೆ ಅನ್ಬೋದು ಇದಕ್ಕ. ಮತ್ ಇದ್ರದ್ದು ಇನ್ನೊಂದ್ ಏನಂದ್ರ ಈ ಗಾಡಿ ಇವತ್ತು ತಗೊಂಡ್ ನಾಳೆ ಮಾರ್ತೀನಿ ಅಂದ್ರೂ ತಗೊಂಡದ್ಕಿನ ಒಂದು 10,000 ಜಾಸ್ತಿನೇ ಸೇಲ್ ಮಾಡ್ಬೋದು, ಅಷ್ಟ್ ಕೆಪಾಸಿಟಿ ಈ ಗಾಡಿಗಾದ್ರಿ.
ಇವಾಗ ಇದ್ರದ್ದು ಪಾಸಿಟಿವ್ ನೆಗೆಟಿವ್ ಮಾತಾಡ್ಬೇಕಂದ್ರ ಬರೀ ಪಾಸಿಟಿವ್ ಮಾತಾಡಮ್ ತಗರಿ, ನೆಗೆಟಿವ್ ಯಾಕೆ ಮಾತಾಡಮ್? ನಮ್ಮ ಹುಡುಗಂದ ಯಾವ್ದ ಗಾಡಿ ನೆಗೆಟಿವ್ ಮಾತಾಡ್ರಿ ಮತ್ತೆ ಇಲ್ಲಿ ಸಿಟಿಗೆ ಇರ್ತಾನ. ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ಇಲ್ಲಿ ನಿಂದಿರ್ಸಿದ್ರ ನೋಡ್ರಿ ಹೆಂಗ್ ಬರಾಕತ್ತದ, ಕಾಣದ್ ನೋಡ್ರಿ ಏಕ್ದಮ್ ಕಡಕ್ ಹಳೇ ಕಾಲದ ವಿಲನ್ ಕಂಡಂಗ್ ಕಾಣ್ತದ್ರಿ ಗಾಡಿ. ಏನೋ ಅದು ಕೊಹಿನೂರ್ ಡೈಮಂಡ್ ಯಾವನ ಹೇಳಿದ್ದು? ನೋಡೋ ಅಲ್ಲಿ ನಡ್ಕೊಂಡ್ ಹೋಗ್ತಾ ಇದೆ ಕೊಹಿನೂರ್ ಡೈಮಂಡ್. ಈ ಗಾಡಿ ಏನಾದ್ರ ನೀವು ತಗೊಂಡ್ರ ನಿಮ್ಗೆ ಇದ್ರ ಜೊತೆ ಏನೇನ್ ಸಿಗ್ತದ ಅಂದ್ರೆ ರುತುಬಾ ಸಿಗ್ತದ್ರಿ. RX100 ಮ್ಯಾಗ ಓಡಾಡಿದ್ರ ಅದ್ ರೆಸ್ಪೆಕ್ಟೇ ಬೇರೆ. ಅದು ನಿಮ್ಗ ಒಂದ್ಸಲ ರೋಡ್ ಮ್ಯಾಗ ತಗೊಂಡ್ ಹೋದ್ರ ಎಲ್ಲರೂ ಹಿಂದಕ್ ತಿರುಗಿ ನೋಡ್ಲೇಬೇಕು ಆ ಗಾಡಿ ಸೌಂಡಿಗೆ. ಮತ್ತೆ ಇದ್ರದ್ದು ಲುಕ್ಸ್ ನೋಡ್ರಿ, ಒನ್ ಆಫ್ ದಿ ಲೆಜೆಂಡರಿ ಲುಕ್ಸ್. ಮತ್ ನಿಮ್ಗ ಈ ಗಾಡಿದಾಗ ಪವರ್ಫುಲ್ ಪರ್ಫಾರ್ಮೆನ್ಸ್ ಇರೋ 98cc ಯಮಾ ಇಂಜಿನ್ ಸಿಗ್ತದ. ಇದ್ರದ್ದು ವೇಟ್ ಲೆಸ್ ಇರೋದ್ರಿಂದ ನಿಮ್ಗೆ ಹ್ಯಾಂಡ್ಲಿಂಗ್ ಈಸಿ ಆಗಿ ಆಗ್ತದ. ಮತ್ತೆ ಇದ್ರ ರೀಸೇಲ್ ವ್ಯಾಲ್ಯೂ ನೋಡ್ಬೇಕಂದ್ರ ಇವಾಗ ಸಪೋಸ್ ನೀವ್ ಏನಾರು ಒಂದು 60,000 ತೊಗೊಂಡ್ರೆ ಈ ಗಾಡಿನ, ಇವಾಗ ನಿಮ್ಗೆ ನಾಳೆ ಮಾರ್ತೀವಿ ಅಂದ್ರೆ 60,000 ರಿಂದ 70,000 ತನ ಹೋಗೋ ಕೆಪಾಸಿಟಿ ಗಾಡಿಗೆ ಅದ. ಅಷ್ಟೊಂದು ರೀಸೇಲ್ ವ್ಯಾಲ್ಯೂ ಚಲೋ ಕೊಡ್ತದ ಇದು. ಮತ್ತೆ ನೆಗೆಟಿವ್ ಮಾತಾಡಂಗಂದ್ರ ಮೈಲೇಜ್ ಒಂದ್ ಸ್ವಲ್ಪ ಕಡಿಮೆ ಸಿಗ್ತದ. ಮತ್ತೆ ಲಾಂಗ್ ರೈಡ್ ಆಗ ಅಂತಪರಿ ಏನ್ ಕಂಫರ್ಟ್ ಇಲ್ಲ ಗಾಡಿ. ಬಟ್ ಇದ್ರ ದಿನ ಒಂದು ನೆಗೆಟಿವ್ ಪಾಯಿಂಟ್ ಏನಂದ್ರೆ ಪ್ರೊಡಕ್ಷನ್ ಬಂದಾಗ್ಯದ್ರಿ, ಬಟ್ ಪಾರ್ಟ್ಸ್ ನಿಮ್ಗೆ ಈಗನು ಅವೈಲೇಬಲ್ ಅವ. ಇದೊಂದು ಮೆಚ್ಬೇಕು, ಯಾಕಂದ್ರೆ ಅಮ್ಮದವ್ರದ್ದು ಈ ಗಾಡಿ ನಮ್ ಹುಡುಗರಿಗೆ ಬರೇ ಗಾಡಿ ಅಲ್ರಿ, ಇದೊಂದು ಡ್ರೀಮ್ ಬೈಕ್. ಈ ಗಾಡಿ ನಮ್ ಯೂತ್ಗೆ ನಮ್ ಹುಡುಗರಿಗೆ ಬರೇ ಗಾಡಿ ಅಷ್ಟೇ ಅಲ್ಲ ರೀ, ಇದೊಂದು ಇಮೋಷನ್ ಅವ್ರಿಗೆ. ಈ ಗಾಡಿ ಓಡಿಸಿದ್ಮ್ಯಾಗ 100cc ಗಾಡಿ ಈ ಗಾಡಿ ಓಡಿಸಿದ್ಮ್ಯಾಗ ಇನ್ನೊಂದ್ ಗಾಡಿ ಓಡಿಸ್ಬೇಕಂತ ಅನ್ಸದೇ ಇಲ್ಲ, ಯಾಕಂದ್ರ ಅಂತ ಪರಿ ಮಜಾ ಕೊಡ್ತದ. ಈ ಗಾಡಿ ತಗೋರು ತಿರುಗಾಡೋದಕ್ಕ ತಗೊಂತಾರಿಲ್ಲ ಗೊತ್ತಿಲ್ಲ, ಬಟ್ ಈ ಗಾಡಿ ಕೊಡೋ ಮಜಾಕ್ ಮಾತ್ರ ಕರೆ ಒಂದ್ರ ತಗೊಂತಾರ ನೋಡ್ರಿ. ಯಾಕಂದ್ರೆ ಈ ಗಾಡಿ ಓಡಿಸಿರೋ ಅದೊಂದ್ ಥ್ರಿಲ್ಲೇ ಬೇರೆ. ಇನ್ನು ಇಷ್ಟು ವರ್ಷ ಬಂದಾಗಿ ಗಾಡಿ ಬಂದಾಗ ಇಷ್ಟು ವರ್ಷ ಆದ್ರೂ ಇನ್ನ ಕ್ರೇಜ್ ಹೋಗಿಲ್ಲ ಇದು ಗಾಡಿದು. ಈ ಗಾಡಿ ಹೆಂಗಂದ್ರ ರೀ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತಾರ ನೋಡ್ರಿ, ಆ ಕ್ಯಾಟಗರಿಗೆ ಬರ್ತದ ಈ ಗಾಡಿ. ಇನ್ನೊಂದು ಈ ಗಾಡಿ ಬಗ್ಗೆ ಏನಾನ ಹೇಳ್ಬೇಕಂದ್ರ, ಈ ಗಾಡಿ ಪ್ರೊಡಕ್ಷನ್ ಬಂದಾಗಿ ಜಗದಿನ ಆಯ್ತು, ಬಟ್ ಅಂದ್ರೂ ನಮ್ಮ ಹುಡುಗರ ಬಲ್ಲಿರೋ ಕ್ರೇಜ್ ಈ ಗಾಡಿ ಮ್ಯಾಗ ಇನ್ನೂ ಕಮ್ಮಿ ಆಗಿಲ್ಲ. ಅದಕ್ಕೆ ಇದನ್ನ ದ ಕಿಂಗ್ ಆಫ್ ದಿ ರೋಡ್ಸ್ ಅಂತಾರ, ದ OG ಗ್ಯಾಂಗ್ಸ್ಟರ್, ದ ಲಿಜೆಂಡ್ ಯಮಹಾ RX100. ಇಷ್ಟ ಹೇಳ್ತಾ ವಿಡಿಯೋ ಮುಗ್ಸಾಕತ್ತೀವ್ರಿ. ಸ್ವಲ್ಪ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ಸಪೋರ್ಟ್ ತೋರಿಸ್ರಿ. Never not, never under yard, never ever, I'm forever on. Check my repertoire, don't check me nah. Let's just check some Bob. I've been feeling like I'm next to God, next to God, next to